ರಾಜ್ಯದಲ್ಲಿ ಮಳೆ ತಗ್ಗಿದ್ರೂ ಕೂಡ ಮಳೆ ತಂದಿರುವಂತಹ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಪ್ರವಾಹ, ಗುಡ್ಡ ಕುಸಿತ ದಿನೇ ದಿನೇ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೆಲ್ಲ ಅನಾಹುತಗಳು ಸೃಷ್ಟಿಯಾಗಿದೆ ನೋಡ್ಕೊಂಡು ಬರೋಣ. ಮಹಾಮಳೆ ಅವಾಂತರ, ಚಿಕ್ಕೋಡಿಯಲ್ಲಿ ನೆರೆ ಬರೆ, ಜಮೀನುಗಳಿಗೆ ಜಲಪಹರೆ. ರಾಜ್ಯದ ಹಲವೆಡೆ ಮಳೆ ಪ್ರಮಾಣ ಕಡಿಮೆಯಾದರೂ ಪ್ರವಾಹ ಸ್ಥಿತಿ ಮುಂದುವರೆದಿದೆ. ಮಹಾರಾಷ್ಟ್ರದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಪರಿಣಾಮ 108 ಅವಾಂತರ ಸೃಷ್ಟಿಯಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಪ್ರವಾಹ ಸ್ಥಿತಿ ಇದ್ದು ಕಣ್ಣು ಹಾಯಿಸಿದಷ್ಟು ಬರೀ ನೀರೇ ಕಾಣಿಸ್ತಾ ಇದೆ. ಕೃಷ್ಣಾ ನದಿಗೆ 2,75,000 ಒಳಹರಿವು ಇದ್ದು ನದಿ ತೀರದ ಜಮೀನುಗಳು ಸಂಪೂರ್ಣ ಜಲಾವೃತವಾಗಿದೆ. ಮನೆಯಿಂದ ಆಚೆ ಬರೋದಕ್ಕೂ ಆಗ್ತಾ ಇಲ್ಲ. ಬಂದರೂ ನೆಮ್ಮದಿ ಇಲ್ಲ ಅನ್ನುವಂತಾಗಿದೆ ಜನರ ಬದುಕು. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಸದ್ಯ ಕೃಷ್ಣಾ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕೃಷ್ಣಾ ನದಿ ಉಕ್ಕಿ ಹರಿದ ಪರಿಣಾಮ ಈಗಾಗಲೇ ನದಿ ತೀರದ ಗ್ರಾಮಗಳಿಗೆ ನುಗ್ಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ನದಿ ತೀರದ ಗ್ರಾಮಗಳು ಏನು ಕೆಲ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಸುಮಾರು 22ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕೃಷ್ಣಾ ನದಿ ನೀರು ನುಗ್ಗಿರುವಂಥದ್ದು. ನದಿ ತೀರದ ಪ್ರದೇಶಗಳ ಸಂಪೂರ್ಣವಾಗಿ ಕೃಷ್ಣಾ ನದಿ ಆವರಿಸಿಕೊಂಡಿರುವಂಥದ್ದು. ಅದರ ಜೊತೆಗೆ ಏನು ಜುಗುಳ್ ಗ್ರಾಮ ಆಗಿರ್ಬೋದು, ಮಹಾರಾಷ್ಟ್ರದ ಖಿದ್ರೇವಾಡಿ ಸೇರಿದಂತೆ ಸಾಕಷ್ಟು ಗ್ರಾಮಗಳಿಗೆ ಈಗಾಗಲೇ ಕೃಷ್ಣಾ ನದಿ ನೀರು ನುಗ್ಗಿರುವಂಥದ್ದು. ಈಗಾಗಲೇ ಕೃಷ್ಣಾ ನದಿಗೆ 2,75,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾಯಿದೆ. ಏನು ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕೊಂಚ ಕಡಿಮೆ ಆಗಿರುವ ಕಾರಣ ನದಿ ನೀರಿನಲ್ಲಿ ಇಳಿಕೆ ಕಂಡರೂ ಕೂಡ ಸದ್ಯ ಕೃಷ್ಣಾ ನದಿ ತೀರದಲ್ಲಿ ಒಂದು ರೀತಿಯಾದಂಥ ಪ್ರವಾಹ ಪರಿಸ್ಥಿತಿ ಮುಂದುವರೆದಿರುವಂಥದ್ದು. ಈಗಾಗಲೇ ಮಹಾರಾಷ್ಟ್ರದ ಘಟ್ಟ ಏನು ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆದರೂ ಕೂಡ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಭೀಮಾ ನದಿಗೆ ಅಪಾರ ನೀರು ರಿಲೀಸ್, ಉಮರಾಣಿ ಲವಗಿ ಬ್ಯಾರೇಜ್ ಮುಳುಗಡೆ. ಮಹಾರಾಷ್ಟ್ರದಲ್ಲಿ ವರುಣಾರ್ಭಟ ಜೋರಾಗಿರೋದ್ರಿಂದ ಉಜನಿ ಹಾಗೂ ವೀರ್ ಜಲಾಶಯಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿಯುತ್ತಿದೆ. ನದಿಗೆ ಅಡ್ಡಲಾಗಿರುವ ಉಮರಾಣಿ ಲವಗಿ ಹಳೆಯ ಬ್ಯಾರೇಜ್ ಮುಳುಗಡೆಯಾಗಿದೆ. ನದಿ ಪಾತ್ರದ ಜನರಲ್ಲಿ ಆತಂಕ ಶುರುವಾಗಿದ್ದು ಚಡಚಣ, ಇಂಡಿ, ಅಲಮೇಲ, ಸಿಂದಗಿ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಆವರಿಸಿದೆ. ಬೆಳಗಾವಿಯಲ್ಲಿ ವರುಣ ತಂದಿಟ್ಟ ಆಪತ್ತು, ಮಕ್ಕಳಿಗೆ ಗಾಳಿ ತುಂಬಿದ ಟ್ಯೂಬೆ ದೋಣಿ. ಮಳೆಗಾಲ ಬಂದರೆ ಬೆಳಗಾವಿ ಜಿಲ್ಲೆಯ ಮಕ್ಕಳ ಪಾಡು ದೇವರಿಗೆ ಪ್ರೀತಿ. ಜೀವ ಕೈಯಲ್ಲಿಡಿದು ಶಾಲೆಗೆ ತೆರಳಬೇಕಾದ ಪರಿಸ್ಥಿತಿ. ಮಳೆಗಾಲದಲ್ಲಿ ನಿಂಗಾಪುರ ಗ್ರಾಮದ ಬಳಿ ಇರುವ ಇಂದ್ರಮ್ಮನ ಕೆರೆ ನದಿಯಂತಾಗುತ್ತೆ. ಪ್ರಾಣವನ್ನೇ ಪಣಕ್ಕಿಟ್ಟು ಮಕ್ಕಳು ಕೆರೆ ದಾಟಬೇಕು. ತೋಟದ ವಸತಿಯಲ್ಲಿ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದು ಮಕ್ಕಳು ಹಾಗೂ ತೋಟಗಳಿಗೆ ತೆರಳಲು ಟ್ಯೂಬ್ ಬೋಟೆ ಇವರಿಗೆ ಆಶ್ರಯವಾಗಿದೆ. ನಾವೀಗ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿದ್ದೀವಿ. ನಿಂಗಾಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಇಂದಿರಾ ಕೆರೆ ಏನಿದೆ ಬಹಳಷ್ಟು ಸಂಕಷ್ಟ ತಂದಿರುವಂಥದ್ದು. ಇಲ್ಲಿ ಇರ್ತಕ್ಕಂಥ ಮಕ್ಕಳು ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ತಾವು ನೋಡ್ಬೋದು ಅಂತಂದರೆ 180 ಅಡಿ ಅಂದರೆ 300 ಫುಟ್ಗಳಿಗೂ ಹೆಚ್ಚಾದಂಥ ಒಂದು ಕೆರೆ ಏನು ದಾಟಬೇಕಾಗಿರುತ್ತೆ. ಈ ಕೆರೆಯನ್ನು ದಾಟಬೇಕಾದ್ರೆ ಕೇವಲ ಈ ಒಂದು ಏನು ಬಂಬ್ ಇರತಕ್ಕಂಥ ಟೈರ್ಗಳಿರ್ತಕ್ಕಂಥ ಒಂದು ಟ್ಯೂಬ್ಗಳ ಮೇಲೆ ದಾಟ್ತಾ ಇರುವಂಥದ್ದು ತಾವು ನೋಡ್ಬೋದು. ಯಾವ ಥರ ಮಕ್ಕಳು ಜೀವನ ಕೈಯಲ್ಲಿ ಹಿಡ್ಕೊಂಡು ಈ ನಿಂಗಾಪುರ ಗ್ರಾಮಕ್ಕೆ ಬರ್ತಾ ಇದ್ದಾರಂತೆ. ತಾವು ಆ ಕಡೆ ಇರ್ತಕ್ಕಂಥ ಒಂದು 30ಕ್ಕೂ ಹೆಚ್ಚು ಕುಟುಂಬಗಳು ಎಲ್ಲ ಜನವಸತಿ ಏನಿದೆ ಅವೆಲ್ಲವೂ ಕೂಡ ಅವರು ತೋಟ ಗದ್ದೆಗಳಲ್ಲಿರುವಂಥದ್ದು. ಆ ಗದ್ದೆಗಳಿರ್ತಕ್ಕಂಥ ಏನು ಮಕ್ಕಳಿದ್ದಾರೆ, ಮಕ್ಕಳು ದಿನಾಲು 25ಕ್ಕೂ ಹೆಚ್ಚು ಮಕ್ಕಳು ಈ ನಿಂಗಾಪುರ ಕನ್ನಡ ಶಾಲೆಗೆ ಬರುವಂಥದ್ದು. ಹೀಗಾಗಿ ತಾವು ನೋಡ್ಬೋದು ಯಾವ ಥರ ಹರಸಾಹಸ ಪಟ್ಕೊಂಡು ಕಳೆದ 6 ತಿಂಗಳ ಗಂಟಲೆ ಈ ಒಂದು ಸರ್ಕಸ್ ರೆಗ್ಯುಲರ್ ಆಗಿರುವಂಥದ್ದು. ಮತ್ತು ಈ 50ಕ್ಕೂ ಹೆಚ್ಚು ಫೂಟ್ ಇರತಕ್ಕಂಥ ನೀರೇನಿದೆ, ಒಂಚೂರು ಹೆಮ್ಮಾರಿದ್ರೆ ಏನಂದರೆ ಅಲ್ಲಿ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ಬೋದು. ತಾವು ನೋಡ್ಬೋದು ಯಾವ ಥರ ಅವರು ಬರ್ತಾ ಇದ್ದಾರೆ ಅಂತೇಳಿ ಅವರೇ ಅಂದರೆ ಸೆಲ್ಫ್ ಸರ್ವಿಸ್ ಒಂದು ಈ ಕಡೆ ಜಗ್ಗುವುದು ಮತ್ತು ಆ ಕಡೆ ಒಂದು ಹಗ್ಗವನ್ನು ಜಗ್ಗುವುದು. ಈ 300ಕ್ಕೂ ಹೆಚ್ಚು ಫುಟ್ ಇರತಕ್ಕಂಥ ಈ ಹಗ್ಗ ಏನಿದೆ, ಈ ಹಗ್ಗದ ಮೇಲೆ ಒಂದು ಸರ್ಕಸ್ ಮಾಡೋದ್ರ ಮುಖಾಂತರ ಇಲ್ಲಿ ಬರ್ತಾರೆ. ತುಮಕೂರಿನಲ್ಲಿ ಸುರಿದ ಭಾರಿ ವರ್ಷಧಾರೆಗೆ ಗುಬ್ಬಿ ತಾಲೂಕಾಸ್ಪತ್ರೆಗೆ ನೀರು ನುಗ್ಗಿ ರೋಗಿಗಳು ಪರದಾಡಿದ್ದಾರೆ. ಕೊರಟಗೆರೆಯಲ್ಲಿ ಬೃಹತ್ ಮರ ಧರೆಗುರುಳಿದ್ದು ಪ್ರಾಣಾಪಾಯದಿಂದ ಬೈಕ್ ಸವಾರ ಪಾರಾಗಿದ್ದ. ಹೊನ್ನಾವರದಲ್ಲಿ ನಿರಂತರ ಭೂಕುಸಿತ, 4ಕ್ಕೂ ಹೆಚ್ಚು ಕಡೆ ಗುಡ್ಡ ಕುಸಿದು ಆತಂಕ. ಭೀಕರ ಗುಡ್ಡ ಕುಸಿತಕ್ಕೆ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ. ಈ ನಡುವೆಯೇ ಹೊನ್ನಾವರದಲ್ಲಿ ನಿರಂತರ ಭೂಕುಸಿತ ಆಗ್ತಾ ಇದೆ. ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 4 ಕಡೆ ಭೂಕುಸಿತವಾಗಿದ್ದು ವಾಹನ ಸವಾರರು ಭಯದಲ್ಲೇ ಸಂಚಾರ ಮಾಡುವಂತಾಗಿದೆ. ಯಾವಾಗ ಏನಾಗುತ್ತೋ ಅಂತ ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಗುಡ್ಡ ಕುಸಿತ ಆಗ್ತಾನೆ ಇದೆ. ಮಳೆ ಸ್ವಲ್ಪ ಕಮ್ಮಿ ಇದೆ, ಆದರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಭಾಗದಲ್ಲಿ ಹಲವು ಭಾಗದಲ್ಲಿ ಗುಡ್ಡ ಕುಸಿತ ಆಗಿರೋದು. ನಾವಿವತ್ತು ರಾಷ್ಟ್ರೀಯ ಹೆದ್ದಾರಿ ಆಗಿರುವಂಥ ಹೊನ್ನಾವರ ಬೆಂಗಳೂರು ಭಾಗದ ಒಂದು ರಸ್ತೆ ಇದು, ಹೊಸಗುಳಿ ಭಾಗದ್ದು. ಈ ಭಾಗದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಗುಡ್ಡ ಕುಸಿತಾನೆ ಇದೆ ಅಂತೇಳಿ. ಕಳೆದ ಒಂದು 3-4 ದಿನದ ಹಿಂದೆ ಇದರ ಪಕ್ಕದಲ್ಲಿರುವಂತಹ ಭಾಗದಲ್ಲಿಯೂ ಕೂಡ ಗುಡ್ಡ ಕುಸಿತ ಆಗಿತ್ತು. ಆದರೆ ಇದೀಗ ಮತ್ತೆ ಈ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತಾನೆ ಇದ್ದಾವೆ. ಈ ಭಾಗದಲ್ಲಿ ನೀವು ನೋಡ್ಬೋದು ಮಣ್ಣು ಯಾವ ರೀತಿ ಸಡ್ಲಾಗಿದೆ ಅಂತೇಳಿ. ಮಳೆಯ ಅಬ್ಬರದಿಂದಾಗಿ ಮಣ್ಣು ಈ ಭಾಗದಲ್ಲಿ ಲೂಸ್ ಆಗ್ತದೆ. ಲೂಸ್ ಆದಾಗ ಸಾಮಾನ್ಯವಾಗಿ ಬೀಳುವಂಥದ್ದು. ಆದರೆ
ಈ ಸಲ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗುಡ್ಡ ಕುಸಿತ ಆಗಿರುವಂಥದ್ದು. ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿಯ ಭಾಗದ ಸುಮಾರು ಹೊನ್ನಾವರದಿಂದ ನೀವು ಸಾಗರಕ್ಕೆ ಹೋಗುವಂತಹ ಮಾರ್ಗ ಏನು ಘಟ್ಟ ಪ್ರದೇಶ ಬರ್ತದೆ, ಆ ಭಾಗದಲ್ಲಿ ಎಲ್ಲ ಕಡೆ ಕೂಡ ಅಲ್ಲಲ್ಲಿ ಗುಡ್ಡ ಕುಸಿತ ಇರುವಂಥದ್ದು. ಹೀಗಾಗಿ ಮತ್ತೆ ಅಪಾಯ ಈ ಭಾಗದಲ್ಲಿ ಇದೆ. ಯಾಕಂದರೆ ಕಳೆದ 2 ವರ್ಷದಿಂದ ಈ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತನೇ ಇದೆ. ಮಂಗಳೂರಲ್ಲೂ ಗುಡ್ಡದ ಭೂತ ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿದೆ ಕೆತ್ತಿಕಲ್ ಗುಡ್ಡ. ಮಂಗಳೂರಿನ ಕೆತ್ತಿಕಲ್ನಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಕ್ಷಣ ಕ್ಷಣಕ್ಕೂ ಗುಡ್ಡ ಕುಸಿಯುತ್ತಿದ್ದು ಗುಡ್ಡದ ಮೇಲ್ಭಾಗದಲ್ಲಿರುವ 100 ಮನೆಗಳಿಗೆ ಆತಂಕ ಸೃಷ್ಟಿಯಾಗಿದೆ. ವಯನಾಡು ದುರಂತದಂತೆ ಇಲ್ಲೂ ಕೂಡ ಗುಡ್ಡ ಜಾರಿಕೊಂಡು ಹೋಗುವ ಭೀತಿ ಎದುರಾಗಿದ್ದು 12 ಮನೆಗಳಿಗೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ 12 ಕುಟುಂಬಗಳಿಗೆ ಪಾಲಿಕೆ ನೋಟಿಸ್ ಕೊಟ್ಟು ಮನೆ ಖಾಲಿ ಮಾಡಿಸಿದ್ದಾರೆ. ವಯನಾಡಿನ ಭೀಕರ ಭೂಕುಸಿತದ ರೀತಿಯಲ್ಲಿ ರಾಜ್ಯದ ಕರಾವಳಿಯ ಮಂಗಳೂರಿನಲ್ಲೂ ಭೂಕುಸಿತ ಆಗುವಂಥ ಆತಂಕ ಎದುರಾಗಿದೆ. ಅದರ ಸಮೀಪದಲ್ಲಿರುವಂಥ ಸುಮಾರು 12 ಮನೆಗಳಿಗೆ ಈಗ ಆತಂಕ ಎದುರಾಗಿದೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿನ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದೆ. 12 ಮನೆಗಳಿಗೆ ಮೇಲ್ಭಾಗದಲ್ಲಿರುವಂಥ ಮನೆಗಳಿಗೆ ಆತಂಕ ಇದೆ. ಹಾಗಾಗಿ ಈ ಮೇಲ್ಭಾಗದಲ್ಲಿರುವಂಥ 12 ಮನೆಗಳ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಅಂದರೆ ಮೇಲ್ಭಾಗದಲ್ಲಿ ಮತ್ತಷ್ಟು ಕುಸಿತ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ಮತ್ತೆ ಭೂಕುಸಿತ ಆಗುತ್ತೆ. ಕೆಳಗಿನ ಭಾಗದಲ್ಲಿ ನಿರಂತರ ಕಾಮಗಾರಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕುಸಿತಗಳಾಗಿತ್ತು. ಹಾಗಾಗಿ ಮುಂದೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಸ್ಥಳಾಂತರ ಮಾಡಲಾಗಿದೆ. ನೀವು ಗಮನಿಸಬಹುದು, ಮನೆಯ ಕೆಲವೇ ಅಂತರದಲ್ಲಿ ಕೆಳಗಿನ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಇದು ಕೆತ್ತಿಕಲ್ನ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಸಿತ ಆಗಿರುವಂಥದ್ದು. ಇದು ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತಷ್ಟು ಕುಸಿತ ಆಗಿದೆ. ಹಾಗಾಗಿ ಮೇಲ್ಭಾಗದಲ್ಲಿರುವಂಥ ಈ ಮನೆಗಳೇನಿದೆ, ಈ ಮನೆಗಳಿಗೆಲ್ಲ ಆತಂಕ ಇದೆ. ಅಂದರೆ ಅದರ ಸಮೀಪದಲ್ಲೇ ಇರುವಂಥ ಮನೆಗಳು. ಹಾಗಾಗಿ ಅವರಿಗೆ ಮತ್ತಷ್ಟು ದಿನದಿಂದ ದಿನಕ್ಕೆ ಆತಂಕ ಎದುರಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಕೊಂಚ ಮಟ್ಟಿಗೆ ಕಡಿಮೆಯಾಗಿದ್ದರೂ ಅವಾಂತರ ಮಾತ್ರ ನಿಲ್ತಿಲ್ಲ. ಈಗಾಗಲೇ ಪಶ್ಚಿಮ ಘಟ್ಟ ಪ್ರದೇಶಗಳ ಬೆಟ್ಟಗಳು ಡೇಂಜರ್ ಅಂತ ಭೂಗರ್ಭ ಶಾಸ್ತ್ರಜ್ಞರು ವರದಿ ನೀಡಿದ್ದು 104 ಪ್ರದೇಶಗಳು ಭೂಕುಸಿತ ಉಂಟಾಗುವ ಸ್ಥಳ ಅಂತ ಗುರುತು ಮಾಡಿದ್ದಾರೆ. 2995 ಕುಟುಂಬಗಳ ಸ್ಥಳಾಂತರಕ್ಕೂ ಸೂಚನೆ ಕೊಟ್ಟಿದ್ದಾರೆ. 2018 ಕೊಡಗು ಜಿಲ್ಲೆಗೆ ಅತ್ಯಂತ ಅಪಾಯಕಾರಿಯಾದಂತಹ ಸಂದರ್ಭ. ಅಷ್ಟೇ ಅಲ್ಲದೆ ಇದೀಗ ಭೂಗರ್ಭ ಶಾಸ್ತ್ರ ತಜ್ಞರು ಕೂಡ ಈಗಾಗಲೇ ಸಾಕಷ್ಟು ಪಶ್ಚಿಮ ಘಟ್ಟ ತಪ್ಪಲಿನಲ್ಲಿರ್ತಕ್ಕಂಥ ಪ್ರದೇಶ ಏನಿದೆ, ಬೆಟ್ಟ ಪ್ರದೇಶ ಏನಿದೆ, ಅವೆಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಕೊಡಗು ಜಿಲ್ಲೆಯಲ್ಲಿ 104 ಭೂಕುಸಿತ ಉಂಟಾಗುವ ಪ್ರದೇಶ ಅಂತ ಹೇಳಲಾಗ್ತಿದೆ. ಏನು ಭೂಗರ್ಭ ಶಾಸ್ತ್ರ ಇಲಾಖೆಯ ತಜ್ಞರು ಒಂದಷ್ಟು ಕೊಡಗಿನಾದ್ಯಂತ ಇರತಕ್ಕಂಥ ಸೂಕ್ಷ್ಮ ಪ್ರದೇಶಗಳು ಭೂಕುಸಿತ ಉಂಟಾಗ್ತದೆ, 104 ಸ್ಥಳಗಳೇನಿದೆ ಅದೆಲ್ಲವೂ ಕೂಡ ಮತ್ತೆ ಲ್ಯಾಂಡ್ಸ್ಲೈಡ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ 2995ಕ್ಕೂ ಅಧಿಕ ಕುಟುಂಬಗಳನ್ನ ಸ್ಥಳಾಂತರವನ್ನು ಮಾಡಲೇಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸ್ಥಳೀಯ ಗ್ರಾಮಸ್ಥರಿಗೆ ಇರ್ಬೋದು, ಕೊಡಗಿನ ಜನರಿಗೆ ಒಂದು ರೀತಿ ಆತಂಕ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಕೊಡಗಿನ 5 ತಾಲೂಕುಗಳೇನಿದೆ, ಸೋಮವಾರಪೇಟೆ ಇರ್ಬೋದು, ವಿರಾಜಪೇಟೆ, ಕುಶಾಲನಗರ, ಪೊನ್ನಂಪೇಟೆ, ಈ ಭಾಗದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಏನು 104 ಭೂಕುಸಿತ ಪ್ರದೇಶವನ್ನು ಏನು ಗುರುತು ಮಾಡಿದ್ದಾರೆ, ಇದು ಒಂದು ರೀತಿ ಜಿಲ್ಲೆಯ ಜನರಲ್ಲಿ ಆತಂಕ ಕೂಡ ಮೂಡ್ತಾ ಇದೆ. ಒಟ್ಟಿನಲ್ಲಿ ಕರುನಾಡಲ್ಲಿ ರಣಮಳೆ ಅಬ್ಬರ ಕಡಿಮೆಯಾಗಿದ್ದರೂ ಅವಾಂತರ ಮಾತ್ರ ನಿಂತಿಲ್ಲ. ಈ ಮಧ್ಯೆ ಭೂಕುಸಿತ ಪ್ರಕರಣಗಳು ಮುಂದುವರೆದಿದ್ದು ಜನರಲ್ಲಿ ಮತ್ತಷ್ಟು ಆತಂಕ ಮನೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.